ದಿನಾಂಕ 30/5/2022। मीठे बच्चे, बाप आया है तुम्हारी सब शुद्ध कामनाएं पूरी करने। रावण अशुद्ध कामना पूरी करता और बाप शुद्ಧ ಕಾಮನಾ ಪೂರಿ ಕರ್ತಾ। ಮಧುರ ಮಕ್ಕಳೇ, ತಂದೆ ಬಂದಿದ್ದರೆ ನಿಮ್ಮ ಶುದ್ಧ ಕಾಮನೆಗಳನ್ನು ಪೂರ್ಣ ಮಾಡೋದಕ್ಕಾಗಿ. ರಾವಣ ಅಶುದ್ಧ ಕಾಮನೆಗಳನ್ನು ಪೂರ್ಣ ಮಾಡ್ತಾನೆ, ತಂದೆ ಶುದ್ಧ ಕಾಮನೆಗಳನ್ನು पूर्ण ಮಾಡ್ತಾರೆ। प्रश्न: जो बाप की श्रीमत का उल्लंघन करते हैं उनकी अंतिम गति क्या होगी? ಯಾರು ತಂದೆಯ ಶ್ರೀಮತವನ್ನು ಉಲ್ಲಂಘನೆ ಮಾಡ್ತಾರೆ, ಶ್ರೀಮತಕ್ಕೆ ವಿರುದ್ಧವಾಗಿ ನಡೀತಾರೆ, ಶ್ರೀಮತದ ಆಜ್ಞೆಯನ್ನು ಮುರಿತಾರೆ, ಅವರ ಅಂತಿಮ ಗತಿ ಏನಾಗುವುದು? उत्तर: श्रीमत का उल्लंघन करने वालों को माया के भूत अंत्य में राम नाम सत्य है करके घर ले जाएंगे, फिर बहुत कड़ी सजा खानी पड़ेगी। श्रीमत पर न चले तो यह मरे। धर्मराज पूरा हिसाब लेता है, इसलिए बाप बच्चों को अच्छी मत देते। बच्चे माया की बुरी मत से सावधान रहो। ऐसा न हो बाप का बनकर फिर कोई विकर्म हो जाए और 100 गुना दंड भोगना पड़े। श्रीमत पर न चलना, पढ़ाई छोड़ना ही अपने ऊपर बददुआ अकृपा करना है। ಶ್ರೀಮತದ ಉಲ್ಲಂಘನೆ ಮಾಡುವಂಥವರಿಗೆ ಕೊನೆ ಸಮಯದಲ್ಲಿ ಮಾಯೆಯ ಭೂತಗಳು ರಾಮ್ ನಾಮ್ ಸತ್ಯ ಹೇ ಎಂದು ಹೇಳುತ್ತಾ, ಹೇಗೆ ಶವಯಾತ್ರೆಯಲ್ಲಿ 4 ಜನ ಸೇರಿ ಶವವನ್ನು ಹೊತ್ಕೊಂಡು ಹೋಗ್ತಾರೆ, ಹಾಗೆ ಮಾಯೆಯ ಭೂತಗಳು ಬಂದು ಅಂಥ ಆತ್ಮರನ್ನು ಹೊತ್ಕೊಂಡು ಹೋಗ್ತಾರೆ, ಧರ್ಮರಾಜ ಪುರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಬಹಳ ಕಠಿಣವಾದ ಶಿಕ್ಷೆ ಪಡಿಬೇಕಾಗ್ತದೆ. ಯಾರು ಶ್ರೀಮತದಂತೆ ನಡೆಯೋದಿಲ್ಲ ಅವರು ಸತ್ತಂತೆ. ಧರ್ಮರಾಜನ ಹತ್ತಿರ ಅವರ ಸಂಪೂರ್ಣ ಲೆಕ್ಕಾಚಾರ ಇರ್ತದೆ. ತಂದೆ ಮಕ್ಕಳಿಗೆ ಒಳ್ಳೆಯ ಮತ ಕೊಡ್ತಾರೆ, ಮಾಯೆ ಕೆಟ್ಟ ಮತ ಕೊಡ್ತದೆ. ಆದ್ದರಿಂದ ಬಹಳ ಸಾವಧಾನ ಆಗಿ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ತಂದೆಯ ಮಗು ಆದ ನಂತರ ಒಂದು ವೇಳೆ ವಿಕರ್ಮ ಮಾಡಿದರೆ 100ರಷ್ಟು ಶಿಕ್ಷೆಗೆ ಗುರಿಯಾಗಬೇಕಾಗ್ತದೆ, 100ರಷ್ಟು ದಂಡ ಕೊಡಬೇಕಾಗ್ತದೆ. ಶ್ರೀಮತದಂತೆ ನಡೆಯದೇ ಇರೋದು, ವಿದ್ಯಾಭ್ಯಾಸವನ್ನು ಬಿಡುವುದು ಅಂದರೆ ತಮ್ಮ ಮೇಲೆ ತಾವೇ ಅಕೃಪೆ ಮಾಡುವಂಥದ್ದಾಗಿದೆ. गीत ओम नमः शिवाय। यह परमपिता परमात्मा की महिमा भक्त लोग गाते हैं, कहते हैं भगवान हे शिव बाबा। यह किसने कहा? आत्मा ने बाबा को याद किया, क्योंकि आत्मा जानती है हमारा लौकिक बाप भी है और यह है पारलौकिक बाप। वह भारत में एक ही बार अवतार लेते हैं। ಓಂ ನಮಃ ಶಿವಾಯ ಎನ್ನುವಂತಹ ಮಹಿಮೆ ಭಕ್ತಿ ಮಾರ್ಗದಿಂದನೇ ಭಕ್ತರು ಮಾಡ್ತಾ ಬಂದಿದ್ದಾರೆ. ಹೇ ಭಗವಂತ, ಹೇ ಶಿವ ತಂದೆ ಅಂತನೂ ನೆನಪು ಮಾಡ್ತಾರೆ.
ಆದರೆ ಅವನು ಎಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ನಮಗೀಗ ತಿಳಿದಿದೆ, ನಮ್ಮ ದೇಹಕ್ಕೆ ಒಬ್ಬರು ತಂದೆ ಇದ್ದಾರೆ, ಅವರು ಲೌಕಿಕ ತಂದೆ. ಆತ್ಮಕ್ಕೆ ಒಬ್ಬರು ತಂದೆ ಇದ್ದಾರೆ, ಅವರು ಪಾರಲೌಕಿಕ ತಂದೆ. ಆ ತಂದೆ ಭಾರತದಲ್ಲಿ ಒಂದು ಸಮಯಕ್ಕೆ ಮಾತ್ರ ಅವತರಿಸಿ ಬರ್ತಾರೆ. गाते हैं पतित पावन आओ, भ्रष्टाचारी पतितों को श्रेष्ठाचारी पावन बनाने के लिए. परंतु अपने को पतित भ्रष्टाचारी समझते नहीं. ಭಕ್ತರು ಆ ಪರಮಾತ್ಮನನ್ನ ಕುರಿತು, ಹೇ ಪತಿತ ಪಾವನ, ಭ್ರಷ್ಟಾಚಾರಿ ಪತಿತರನ್ನ ಶ್ರೇಷ್ಠಾಚಾರಿ ಪಾವನರನ್ನಾಗಿ ಮಾಡಲಿಕ್ಕಾಗಿ ಬಾ ಅಂತ ಕರೀತಾರೆ. ಆದರೆ ತಾವು ಪತಿತ ಭ್ರಷ್ಟಾಚಾರಿ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಿಲ್ಲ. ಸಬ್ ಏಕ್ ಕಿಸ್ಮ್ ಕೆ नहीं होते, हर एक का पद अपना अपना होता है. हर एक के कर्मों की गति न्यारी होती, एक न मिले दूसरे से. बाप समझाते हैं, तुमको न जानने के कारण और तुम मेरे को न जानने के कारण इतने ऑर्फन पतित बन गए हो. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಎಲ್ಲರ ಸ್ಥಾನಮಾನಗಳು ಸಹ ಭಿನ್ನ ಭಿನ್ನ ಆಗಿವೆ. ಕರ್ಮದ ಲೆಕ್ಕಾಚಾರನೂ ಬೇರೆ ಬೇರೆ ಆಗಿದೆ. ಬಾಬಾ ಹೇಳ್ತಾರೆ, ನೀವು ನಿಮಗೆ ತಿಳ್ಕೊಂಡಿರಲಿಲ್ಲ ಮತ್ತು ನನಗೂ ತಿಳ್ಕೊಂಡಿರಲಿಲ್ಲ. ಆ ಕಾರಣದಿಂದ ನೀವು ಅನಾಥರು, ಪತಿತರು ಆಗಿಬಿಟ್ಟಿದ್ರಿ. कहते हैं, पतित पावन सर्व के सद्गति दाता आप हो. फिर गीता व गंगा पतित पावनी कैसे हुई? तुमको इतना बेसमझ किसने बनाया? ಭಕ್ತರು ಒಂದು ಕಡೆ ಪರಮಾತ್ಮನಿಗೆ ಪತಿತ ಪಾವನ, ಸರ್ವರ ಸದ್ಗತಿ ದಾತ ನೀನೇ ಆಗಿದ್ದೀಯಾ ಅಂತ ಹಾಡ್ತಾರೆ. ಮತ್ತೊಂದು ಕಡೆ ಗೀತಾ ಜ್ಞಾನದಿಂದ ಮನುಷ್ಯ ಪಾವನ ಆಗ್ತಾನೆ ಅಥವಾ ಗಂಗಾ ನದಿಯಲ್ಲಿ ಮುಳುಗುವುದರಿಂದ ಪಾವನ ಆಗ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಪರಮಾತ್ಮ ಪತಿತ ಪಾವನ ಆಗಿದ್ದರೆ ಮತ್ತು ಈ ಗೀತಾ ಶಾಸ್ತ್ರ ಆಗಲಿ, ಗಂಗಾ ನದಿ ಆಗಲಿ ಪತಿತ ಪಾವನಿ ಹೇಗೆ ಆಗ್ತಾರೆ? ಈ ಥರ ಮನುಷ್ಯರನ್ನ ತಿಳುವಳಿಕೆಹೀನರನ್ನಾಗಿ ಮಾಡಿದವರು ಯಾರು? इन 5 विकारों रूपी रावण ने बेसमझ बना दिया है. 5 ವಿಕಾರ ರೂಪಿ ರಾವಣ ಎಲ್ಲರನ್ನೂ ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಸಭಿ ರಾವಣ ರಾಜ್ಯ ಅಥವಾ शोकवाटिका में है. हेड जो है उन्हों को बहुत फिक्रात रहती है, सब दुखी. इसलिए पुकारते, हे बाबा आप आओ, हमको स्वर्ग में ले चलो. ಇದು ರಾವಣ ರಾಜ್ಯ ಆಗಿದೆ. ಎಲ್ಲರೂ ದುಃಖಿಗಳು ಆಗಿದ್ದಾರೆ. ಯಾರು ಈ ದೇಶದ ಮುಖಂಡರು ಇರ್ತಾರೆ ಅವರಿಗೆ ಎಲ್ಲರ ಬಗ್ಗೆನೂ ಚಿಂತೆ ಇರ್ತದೆ. ಎಲ್ಲ ಪ್ರಜೆಗಳ ದುಃಖ ಹೇಗೆ ದೂರ ಮಾಡಬೇಕು, ಎಲ್ಲರಿಗೂ ಸುಖ ಶಾಂತಿಯನ್ನು ಹೇಗೆ ಕೊಡಬೇಕು ಅಂತ ಅವರೂ ವಿಚಾರ ಮಾಡ್ತಿರ್ತಾರೆ. ಇವತ್ತು ಎಲ್ಲರಿಗೂ ಅತೀ ದುಃಖ ಮತ್ತು ಕಷ್ಟಗಳು ಬಂದಿವೆ. इसलिए पुकारते बाबा आओ हमको स्वर्ग ले चलो. सदैव निरोगी बड़ी आयु वाले ಶಾಂತಿ ಸಂಪನ್ನ ಧನ್ವಾನ್ बनाओ. ಅದಕ್ಕಾಗಿ ಎಲ್ಲರೂ ಪರಮಾತ್ಮನಿಗೆ ಕರೀತಾ ಇದ್ದಾರೆ, ಹೇ ತಂದೆ ಬಂದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗು.
ಸದಾ ನಮಗೆ ನಿರೋಗಿ ದೇಹ, ದೊಡ್ಡ ಆಯುಷ್ಯ, ಸುಖ ಶಾಂತಿ ಸಂಪನ್ನ ಜೀವನ, ಸಾಕಷ್ಟು ಸಂಪತ್ತನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಬಾಪ್ ಸುಖ ಶಾಂತಿ ಕಾ ಸಾಗರ್ ಹೇ, मनुष्य की यह महिमा नहीं हो सकती. भल अपने को शिवो हम भी कहलाते हैं, परंतु है पति. ಪರಮಾತ್ಮನ ಹತ್ತಿರ ಸುಖ ಶಾಂತಿಯನ್ನು ಯಾಕೆ ಕೇಳ್ತಾರೆ? ಯಾಕೆ ಅಂದರೆ ಅವನು ಸುಖ ಶಾಂತಿಯ ಸಾಗರ ಆಗಿದ್ದಾನೆ. ಈ ಮಹಿಮೆ ಯಾವ ಮನುಷ್ಯಂದೂ ಆಗೋದಿಲ್ಲ. ಮನುಷ್ಯರು ತಮಗೆ ಶಿವೋಹಂ ಅಂತ ಹೇಳ್ಕೊಳ್ತಾರೆ, ಆದರೆ ಅವರೆಲ್ಲರೂ ಪತಿತ ಆಗಿದ್ದಾರೆ. बाप समझाते तुम बाप को सर्वव्यापी कहते हो, इससे तो कोई भी बात ठहरती नहीं, भक्ति भी चल नहीं सकती. भक्त भगवान को याद करते, भगवान एक है, भक्तियाँ अनेक है. जब सब मुझ भगवान को ठीक कर भीतर में ठोक खुद भी पत्थर बुद्धि बन जाते हैं, तब मुझे आना पड़ता है. ಬಾಬಾ ಹೇಳ್ತಾರೆ, ತಂದೆಗೆ ಸರ್ವವ್ಯಾಪಿ ಅಂತ ಹೇಳುವುದರಿಂದ ಯಾವ ವಿಷಯನೂ ಸಿದ್ಧ ಆಗೋದಿಲ್ಲ. ಭಗವಂತ ಒಬ್ಬನೇ, ಭಕ್ತರು ಅನೇಕರು. ಎಲ್ಲ ಭಕ್ತರು ಸೇರಿ ನನ್ನನ್ನು ಕಲ್ಲು ಮಣ್ಣಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಹೀಗಾಗಿ ತಾವುಗಳು ಸಹ ಕಲ್ಲು ಬುದ್ಧಿ ಆಗಿದ್ದಾರೆ. ಎಲ್ಲರೂ ಯಾವಾಗ ಕಲ್ಲು ಬುದ್ಧಿಯವರಾಗ್ತಾರೆ ಆಗ ನಾನು ಬರಬೇಕಾಗ್ತದೆ. ಪ್ರಜಾಪಿತಾ ಬ್ರಹ್ಮ ದ್ವಾರ ಪಾವನ್ ದುನಿಯಾ ಕಿ ಸ್ಥಾಪನಾ कराते. यह प्रजापिता ब्रह्मा के अडॉप्टेड बच्चे, कितने ढेर बच्चे अभी भी वृद्धि को पाएंगे. जो ब्राह्मण बनेंगे वही फिर देवता बनेंगे. पहले तुम शूद्र थे, फिर ब्रह्मा मुख वंशावली ब्राह्मण बने, फिर देवता क्षत्रिय बने. यह चक्र फिरता है. ನಾನು ಬಂದು ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಪಾವನ ಜಗತ್ತಿನ ಸ್ಥಾಪನೆ ಮಾಡ್ತೀನಿ. ಮೊದಲು ಪ್ರಜಾಪಿತಾ ಬ್ರಹ್ಮನಿಗೆ ನನ್ನ ಮಗನನ್ನಾಗಿ ದತ್ತು ಮಾಡಿಕೊಳ್ತೀನಿ. ಅವರ ಮೂಲಕ ರಾಶಿ ರಾಶಿ ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ. ಸಂಗಮ ಯುಗದ ಬ್ರಾಹ್ಮಣರೇ ಮುಂದೆ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗ್ತಾರೆ. ಹೀಗೆ ಈ ವರ್ಣಗಳ ಚಕ್ರ ಸುತ್ತುತ್ತಾ ಇರ್ತದೆ. यह मनुष्य सृष्टि है, सूक्ष्म वतन में है फरिश्ते, वहाँ कोई झाड़ नहीं. यह मनुष्य सृष्टि रूपी झाड़ यहाँ है. ಈ ಚಕ್ರ ಸಾಕಾರ ಲೋಕದಲ್ಲಿ ಸುತ್ತುತ್ತದೆ. ಇಲ್ಲಿ ಮಾನವರ ವಂಶವೃಕ್ಷ ಇದೆ. ಸೂಕ್ಷ್ಮವತನದಲ್ಲಿ ಈ ಚಕ್ರನೂ ಇರೋದಿಲ್ಲ ಮತ್ತು ಈ ವೃಕ್ಷನೂ ಇರೋದಿಲ್ಲ. ಸೂಕ್ಷ್ಮವತನದಲ್ಲಿ ಫರಿಷ್ಠೆಗಳು ಇರ್ತಾರೆ, ಸೂಕ್ಷ್ಮ ದೇವತೆಗಳು ಇರ್ತಾರೆ. ಬಾಪ್ ಆಕರ್ ಜ್ಞಾನ ಅಮೃತ ಕಾ ಕಲಶ ಮಾತಾ ಉನ್ಕೆ ಸಿರ್ ಪರ್ ರಖತೆ. वास्तव में कोई अमृत नहीं, यह है नॉलेज. बाप कहते मैं तो निराकार हूँ, नंबर 1 मनुष्य के तन में प्रवेश करता. ಸಂಗಮ ಯುಗದಲ್ಲಿ ಶಿವಬಾಬಾ ಬಂದು ಜ್ಞಾನಾಮೃತದ ಕಲಶವನ್ನು ಮಾತೆಯರ ತಲೆಯ ಮೇಲೆ ಇಡ್ತಾರೆ. ಇದು ಯಾವುದೇ ರೀತಿಯ ಸ್ಥೂಲ ಅಮೃತದ ಕಲಶ ಅಲ್ಲ, ಇದು ಜ್ಞಾನದ ವಿಷಯ ಆಗಿದೆ. ತಂದೆ ಹೇಳ್ತಾರೆ, ನಾನು ನಿರಾಕಾರ. ಈ ಜಗತ್ತಿನ ನಂಬರ್ 1 ಮನುಷ್ಯನ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಖುದ್ ಕಹತೆ ಜಬ್ ಮೈ ಬ್ರಹ್ಮ ತನ್ ಮೇ ಪ್ರವೇಶ ಕरूं
तब ब्राह्मण संप्रदाय हो, ब्रह्मा यहाँ ही चाहिए। वह सूक्ष्म वतनवासी तो अव्यक्त ब्रह्मा है। मैं इस व्यक्त में प्रवेश करता हूँ इनको फरिश्ता बनाने के लिए। तुम भी अंत में फरिश्ते बन जाते। तुम ब्राह्मणों को यहाँ ही पवित्र बनना है। ಬಾಬಾ ಹೇಳ್ತಾರೆ, ಪ್ರಜಾಪಿತ ಬ್ರಹ್ಮ ಸಾಕಾರ ಲೋಕದಲ್ಲಿ ಬೇಕು. ಅವರೇ ಸಂಪೂರ್ಣ ಆದ ನಂತರ ಸೂಕ್ಷ್ಮವತನವಾಸಿ ಅವ್ಯಕ್ತ ಬ್ರಹ್ಮ ಆಗ್ತಾರೆ. ಆದರೆ ನಾನು ಈ ವ್ಯಕ್ತ ಬ್ರಹ್ಮನ ದೇಹದಲ್ಲಿ ಪ್ರವೇಶ ಮಾಡ್ತೀನಿ ಇವರನ್ನು ಫರಿಶ್ತಾ ಮಾಡಲಿಕ್ಕಾಗಿ. ನೀವು ಮಕ್ಕಳು ಸಹ ಇವರಂತೆ ಕೊನೆಗೆ ಫರಿಶ್ತಾ ಆಗ್ತೀರಿ. ನೀವು ಸಂಗಮ ಯುಗದಲ್ಲಿಯೇ ಪವಿತ್ರ ಆಗಬೇಕಾಗಿದೆ. फिर पवित्र दुनिया में जाकर जन्म लेंगे. तुम दोनों हिंसा नहीं करते. काम कटारी चलाना सबसे तीखी हिंसा है, जिससे मनुष्य आदि मध्य अंत्य दुख पाते हैं. ಪವಿತ್ರ ಜಗತ್ತಿನಲ್ಲಿ ಹೋಗಿ ನೀವು ದೇವತೆಗಳಾಗಿ ಹುಟ್ಟುತ್ತೀರಿ. ಅಲ್ಲಿ ಎರಡೂ ಪ್ರಕಾರದ ಹಿಂಸೆ ಇರೋದಿಲ್ಲ. ಕಾಮವಿಕಾರದಲ್ಲಿ ಹೋಗುವುದು ಬಹಳ ಕಠಿಣವಾದ ಹಿಂಸೆಯಾಗಿದೆ. ಆ ವಿಕಾರದ ಕಾರಣದಿಂದ ನರ್ಕದ ಆದಿ ಮಧ್ಯ ಅಂತ್ಯದಲ್ಲಿ ಮನುಷ್ಯರು ದುಃಖಿಯಾಗ್ತಾರೆ. ದ್ವಾಪರ से लेकर काम कटारी चलाते आए तब ही गिरना शुरू होता है. मनुष्य के पास है भक्ति की नॉलेज, वेद शास्त्र पढ़ना, भक्ति करना, गाते हैं ज्ञान भक्ति वैराग्य. भक्ति के बाद ही बाबा सारी दुनिया से वैराग्य दिलाते हैं. ದ್ವಾಪರ ಯುಗದಿಂದ ಕಾಮ ವಿಕಾರದ ಹಿಂಸೆ ಪ್ರಾರಂಭವಾಗ್ತದೆ. ಅಂದಿನಿಂದನೇ ಮನುಷ್ಯರು ಬೀಳ್ತಾ ಹೋಗ್ತಾರೆ, ಅಧೋಗತಿಗೆ ಬರ್ತಾರೆ. ಇವತ್ತು ಮನುಷ್ಯರ ಹತ್ತಿರ ಭಕ್ತಿಯ ಜ್ಞಾನ ಇದೆ, ಸತ್ಯ ಜ್ಞಾನ ಇಲ್ಲ. ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ. ಭಕ್ತಿಯ ನಂತರ ಪರಮಾತ್ಮನೇ ಬಂದು ಇಡೀ ಜಗತ್ತಿನ ಮೇಲೆ ವೈರಾಗ್ಯ ಬರುವಂಥ ಶಿಕ್ಷಣ ಕೊಡ್ತಾರೆ. क्योंकि इस पतित दुनिया का विनाश होना है, इसलिए देह सहित देह के सभी संबंधियों को भूल जाओ. मुझ एक के साथ बुद्धि योग लगाओ. ऐसी प्रैक्टिस हो जो अंत्य समय कोई भी ಯಾದ ನ ಪಡೆ. ಬಾಬಾ ಹೇಳ್ತಾರೆ, ನಿಮಗೆ ಯಾಕೆ ವೈರಾಗ್ಯ ಬರಬೇಕು? ಬಾಬಾ ಯಾಕೆ ವೈರಾಗ್ಯ ಕೊಡಿಸ್ತಾರಂದರೆ, ಈ ಹಳೆ ಜಗತ್ತು ಈಗ ವಿನಾಶ ಆಗಲಿದೆ. ಆದ್ದರಿಂದ ದೇಹ ಸಹಿತವಾಗಿ ಸರ್ವ ಸಂಬಂಧಗಳನ್ನು ಮರೆತು ನನ್ನೊಬ್ಬನ ಜೊತೆಗೆ ಬುದ್ಧಿಯೋಗ ಜೋಡಿಸಿರಿ. ಇದರ ಅಭ್ಯಾಸ ಮಾಡ್ತಾ ಹೋದರೆ ಕೊನೆ ಸಮಯದಲ್ಲೂ ನಿಮಗೆ ನನ್ನ ನೆನಪು ಬರುವುದು. इस पुरानी दुनिया का त्याग कराया जाता है. बेहद का संन्यास बेहद का बाप कराते. पुनर्जन्म तो सबको लेना है, नहीं तो इतने वृद्धि कैसे होगी. ಹಳೆ ಪ್ರಪಂಚದ ತ್ಯಾಗ ಮಾಡಿಸ್ತಾರೆ. ನೀವೆಲ್ಲರೂ ಬೇಹದ್ದಿನ ಸನ್ಯಾಸಿಗಳು, ಬೇಹದ್ದಿನ ವೈರಾಗಿಗಳು. ಪುನರ್ಜನ್ಮ ಅಂತೂ ಎಲ್ಲರೂ ಪಡಿಲೇಬೇಕು. ಇಲ್ಲದಿದ್ದರೆ ಜನಸಂಖ್ಯೆ ಇಷ್ಟೊಂದು ಯಾಕೆ ವೃದ್ಧಿ ಆಗ್ತಿತ್ತು. ಹದ್ಕೆ ಸನ್ಯಾಸಿयों द्वारा पवित्रता का बल भारतवासियों को मिलता है. भारत जैसा पवित्र खंड कोई होता नहीं. बाप की यह ಬರ್ತ್ ಪ್ಲೇಸ್ है. ಲೌಕಿಕದ ಸನ್ಯಾಸಿಗಳಿಂದ
ಪವಿತ್ರತೆಯ ಶಕ್ತಿ ಭಾರತವಾಸಿಗಳಿಗೆ ಸಿಗ್ತದೆ. ಭಾರತದ ಸಮಾನ ಪವಿತ್ರ ಖಂಡ, ಪವಿತ್ರ ದೇಶ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಭಾರತನೇ ಪರಮಾತ್ಮನ ಜನ್ಮಭೂಮಿಯಾಗಿದೆ. परंतु मनुष्य जानते नहीं बाप कैसे अवतार लेते, क्या करते. ब्रह्मा का दिन ब्रह्मा की रात भी कहते. दिन अर्थात स्वर्ग, रात अर्थात नर्क. ಮನುಷ್ಯರಿಗೆ ಗೊತ್ತೇ ಇಲ್ಲ ಪರಮಾತ್ಮ ಹೇಗೆ ಅವತಾರ ತಾಳಿ ಬರ್ತಾನೆ, ಯಾರ ಮೂಲಕ ಬರ್ತಾನೆ, ಏನು ಮಾಡ್ತಾನೆ. ಗಾಯನನೂ ಇದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ. ಹಗಲು ಅಂದರೆ ಸ್ವರ್ಗ, ರಾತ್ರಿ ಅಂದರೆ ನರಕ. ಬ್ರಹ್ಮನ ರಾತ್ರಿಯಲ್ಲಿ ಪರಮಾತ್ಮನ ಅವತರಣೆ ಆಗ್ತದೆ. ಬ್ರಹ್ಮಾ ಕಾ ದಿನ್ ಅರ್ಥಾತ್ ಬಚ್ಚೋं का भी दिन, ब्रह्मा की रात बच्चों की भी रात. रावण राज्य में सब दुर्गति को पाए हुए, अभी तुम बाप द्वारा सद्गति को पा रहे हो. तुम इस समय हो ईश्वरीय औलाद, परम पिता परमात्मा का बच्चा ब्रह्मा, उनके तुम अडॉप्टेड बच्चे तो शिव बाबा के ಪೋತ್ರೆ ठहरे. ರಾವಣ ರಾಜ್ಯದಲ್ಲಿ ಎಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ. ನೀವು ಮಕ್ಕಳು ತಂದೆಯಿಂದ ಸದ್ಗತಿಯನ್ನು ಪಡಿತಾ ಇದ್ದೀರಿ. ನೀವೆಲ್ಲರೂ ಈ ಸಮಯದಲ್ಲಿ ಈಶ್ವರನ ಮಕ್ಕಳಾಗಿದ್ದೀರಿ. ಪರಮಾತ್ಮ ತಂದೆ ಮೊದಲು ಬ್ರಹ್ಮ ತಂದೆಯನ್ನು ಅಡಾಪ್ಟ್ ಮಾಡಿಕೊಳ್ತಾರೆ. ಅವರ ಮೂಲಕ ನಿಮ್ಮನ್ನು ರಚನೆ ಮಾಡ್ತಾರೆ. ಆ ಕಾರಣದಿಂದ ನೀವೆಲ್ಲರೂ ಆ ಶಿವನಿಗೆ ಮೊಮ್ಮಕ್ಕಳಾಗ್ತೀರಿ. ब्रह्मा पुत्र है, यह पुत्र ब्रह्मा भी सुनते तो तुम ಪೋತ್ರೆ ಪೋತ್ರಿಯಾ भी सुनते हो. ಬ್ರಹ್ಮ ಬಾಬಾ ನನಗೆ ಪ್ರಥಮ ಸುಪುತ್ರ ಆಗಿದ್ದಾರೆ. ನಾನು ಜ್ಞಾನ ಹೇಳುವಾಗ ಅವರೂ ಕೇಳ್ತಾರೆ ಮತ್ತು ತಾವೆಲ್ಲ ಮೊಮ್ಮಕ್ಕಳು ಸಹ ಆ ಜ್ಞಾನವನ್ನು ಕೇಳ್ತೀರಿ. ಫಿರ್ ಯಹ ಜ್ಞಾನ ಪ್ರಾಯ ಲೋಪ್ ಹೋ ಜಾಯೇಗಾ. सन्यासियों का पार्ट ही अलग है, देवता धर्म वालों का पार्ट ही अलग है. ಸಂಗಮದ ಕೊನೆಗೆ ಈ ಜ್ಞಾನ ಪ್ರಾಯ ಲೋಪ ಆಗಿಬಿಡ್ತದೆ. ಮತ್ತೆ ಭಕ್ತಿ ಶುರು ಆಗ್ತದೆ ದ್ವಾಪರ ಯುಗದಿಂದ. ಅಲ್ಲಿ ಸನ್ಯಾಸಿಗಳ ಪಾತ್ರನೂ ಶುರು ಆಗ್ತದೆ. ಸನ್ಯಾಸಿಗಳ ಪಾತ್ರನೇ ಬೇರೆ, ದೇವತಾ ಧರ್ಮದವರ ಪಾತ್ರನೇ ಬೇರೆ ಆಗಿದೆ. देवताओं की आयु बड़ी रहती, अकाले मृत्यु नहीं होती. देवताएं आत्म अभिमानी होते हैं, ಪರಮಾತ್ಮ ಅಭಿಮಾನಿ ನಹಿ. ದೇವತೆಗಳ ಆಯುಷ್ಯ ದೊಡ್ಡದಾಗಿರ್ತದೆ. ಅಲ್ಲಿ ಅಕಾಲಿಕ ಮರಣ ಬರೋದಿಲ್ಲ. ದೇವತೆಗಳು ಆತ್ಮ ಅಭಿಮಾನಿ ಆಗಿರ್ತಾರೆ, ಆದರೆ ಪರಮಾತ್ಮ ಅಭಿಮಾನಿ ಆಗಿರೋದಿಲ್ಲ. ಫಿರ್ ಮಾಯಾ ಕಿ ಪ್ರವೇಶತಾ ಸೆ ದೇಹ ಅಭಿಮಾನಿ ಬನ್ ಜಾತೆ ಹೇ. ದ್ವಾಪರ ಯುಗದಿಂದ ಮಾಯೆಯ ಪ್ರವೇಶತೆಯ ಕಾರಣ ದೇವತೆಗಳು ದೇಹ ಅಭಿಮಾನದಲ್ಲಿ ಬರ್ತಾರೆ. इस समय तुम आत्म अभिमानी भी हो तो परमात्मा अभिमानी भी हो. इस समय तुम जानते हो हम परमात्मा की संतान हैं, परमात्मा के ऑक्युपेशन को जानते हैं. ಸಂಗಮ ಯುಗದಲ್ಲಿ ಮಾತ್ರ ನೀವು ಮಕ್ಕಳು ಆತ್ಮ ಅಭಿಮಾನಿನೂ ಆಗಿದ್ದೀರಿ, ಜೊತೆಗೆ ಪರಮಾತ್ಮ ಅಭಿಮಾನಿನೂ ಆಗಿದ್ದೀರಿ. ನೀವು ಪರಮಾತ್ಮನ ಮಕ್ಕಳಾಗಿದ್ದೀರಿ. ಅವನ ನಾಮ ರೂಪ ಕರ್ತವ್ಯದ ಬಗ್ಗೆ ತಿಳ್ಕೊಂಡಿದ್ದೀರಿ. ಯ ಶುದ್ಧ ಅಭಿಮಾನ ಹುआ. अपने को शिवोहम या परमात्मा कहना यह ಅಶುದ್ಧ ಅಭಿಮಾನ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂಥದ್ದು
ಶುದ್ಧ ಅಭಿಮಾನ ಆಗಿದೆ. ಆದರೆ ತಮಗೆ ಪರಮಾತ್ಮ ಅಂತ ಹೇಳ್ಕೊಳ್ಳೋದು ಅಶುದ್ಧ ಅಭಿಮಾನ ಆಗಿದೆ. ನಾನೇ ಶಿವ, ನಾನೇ ಪರಮಾತ್ಮ ಅಂತ ಹೇಳುವುದು ಅಶುದ್ಧ ಅಭಿಮಾನ ಆಗಿದೆ. ತುಮ್ ಅಪ್ನೆ ಕೋ भी और परमात्मा को भी जान गए हो परमात्मा द्वारा. परमात्मा कल्प कल्प आते, भक्ति मार्ग में भी अल्पकाल का सुख वह देते. ನೀವು ಪರಮಾತ್ಮನ ಮೂಲಕನೇ ನಿಮ್ಮ ಬಗ್ಗೆನೂ ತಿಳ್ಕೊಂಡಿದ್ದೀರಿ, ಅವನ ಬಗ್ಗೆನೂ ತಿಳ್ಕೊಂಡಿದ್ದೀರಿ. ಪರಮಾತ್ಮ ಕಲ್ಪ ಕಲ್ಪಕ್ಕೂ ಬಂದು ಅಪಾರ ಸುಖವನ್ನು, ಅವಿನಾಶಿ ಸುಖವನ್ನು ಕೊಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಸುಖ ಕೊಡೋನು ಅವನೇ ಆಗಿರ್ತಾನೆ. ಬಾಕಿ ವಹ ಚಿತ್ರ ತೋ ಜಡ ಹೈ. तुम जिस मनोकामना से पूजा करते हो तो मैं तुम्हारी सब शुद्ध कामनाएं पूरी करता. ಭಕ್ತಿ ಮಾರ್ಗದಲ್ಲೂ ಸಹ ನೀವು ಯಾವ ಮನೋಕಾಮನೆಯಿಂದ ಪೂಜೆ ಮಾಡ್ತೀರಿ, ಆ ನಿಮ್ಮ ಶುದ್ಧವಾದ ಮನೋಕಾಮನೆಗಳನ್ನು ನಾನೇ ಪೂರ್ಣ ಮಾಡ್ತೀನಿ. ಅಶುದ್ಧ ಕಾಮನ ರಾವಣ ಪೂರಿ ಕರ್ತಾನೆ. ಏನಾದರೂ ಅಶುದ್ಧ ಇಚ್ಛೆಗಳನ್ನು ಇಟ್ಕೊಂಡಿದ್ರೆ ಆ ಅಶುದ್ಧ ಕಾಮನೆಗಳನ್ನು ರಾವಣ ಪೂರ್ಣ ಮಾಡ್ತಾನೆ. ಅಂಥ ಭಕ್ತರು ರಿದ್ಧಿ ಸಿದ್ಧಿ ಆದಿ ಸೀಖತೆ, ಮಾಟ ಮಂತ್ರ ಮಾಡುವುದನ್ನು, ರಿದ್ಧಿ ಸಿದ್ಧಿ ಮಾಡುವುದನ್ನು ಅವರು ಕಲಿತಾರೆ. ವಹ ಹೇ ರಾವಣ ಕಿ ಮತ್. ಅದಾಗಿದೆ ರಾವಣನ ಮತ. ಮೈ ಹೂँ ಸುಖದಾತ, मैं किसको दुख नहीं देता. कहते सुख दुख ईश्वर ही देते हैं. ನಾನು ಸುಖದಾತ ಆಗಿದ್ದೀನಿ, ನಾನು ಕೆಟ್ಟ ಮತ ಕೊಡೋದಿಲ್ಲ, ದುಃಖ ಸಿಗುವಂಥ ಮತ ನಾನು ಕೊಡೋದಿಲ್ಲ. ಆದರೆ ಜನ ಏನು ಹೇಳಿಬಿಟ್ರು, ಸುಖ ದುಃಖ ಎರಡೂ ಈಶ್ವರ ಕೊಡ್ತಾನೆ ಅಂತ. ಯಹ ಮೇರೆ ಊಪರ್ ಕಲಂಕ ಲಗಾತೆ. अगर ऐसा है तो बुलाते ही क्यों. परमात्मा रहम करो, क्षमा करो. जानते हैं धर्मराज के द्वारा बहुत दंड खिलाएंगे. ಒಂದು ವೇಳೆ ಪರಮಾತ್ಮನೇ ಸುಖ ದುಃಖ ಎರಡೂ ಕೊಡೋದಾಗಿದ್ದರೆ ದುಃಖದಲ್ಲಿ ಅವನನ್ನು ಯಾಕೆ ಕರೀತಿದ್ರು, ಯಾಕೆ ಕರೀತಾರೆ? ಹೇ ಪರಮಾತ್ಮ, ಕ್ಷಮಿಸು, ನಮ್ಮ ಮೇಲೆ ದಯೆ ತೋರಿಸು, ನಮಗೆ ಕ್ಷಮೆ ಮಾಡು ಅಂತ ಯಾಕೆ ಕೇಳ್ತಾರೆ? ಭಕ್ತರಿಗೂ ಗೊತ್ತಿದೆ ತಪ್ಪು ಮಾಡಿದರೆ ಪರಮಾತ್ಮ ಧರ್ಮರಾಜನ ಮೂಲಕ ಶಿಕ್ಷೆ ಕೊಡ್ತಾನೆ ಅಂತ. ಬಾಪ್ ಸಮझाते भक्ति मार्ग के इन शास्त्रों आदि में कोई सार नहीं. अभी तुमको भक्ति अच्छी नहीं लगती, ऐसे भी नहीं कहते हो कि हे भगवान, आत्मा दिल अंदर याद करती. बस यह है अजपा जप. आत्माओं से निराकार बाप बात करते, आत्मा सुनती. अगर कहे सर्वव्यापी है फिर तो सब परमात्मा हो गए. बाप कहते कितने पत्थर बुद्धि बन गए हैं. ಬಾಬಾ ಹೇಳ್ತಾರೆ, ಭಕ್ತರು ಹೇ ಭಗವಂತ, ಹೇ ಪರಮಾತ್ಮ ಅಂತ ಕರೀತಾರೆ. ಮತ್ತೊಂದು ಕಡೆ ಅವನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಡ್ತಾರೆ. ಅದು ತಪ್ಪಾಗಿದೆ. ಒಂದು ಕಡೆ ಕರೆಯೋದು, ಒಂದು ಕಡೆ ನಾನೇ ಪರಮಾತ್ಮ ಅಂತ ಹೇಳೋದು ಎಷ್ಟು ಬುದ್ಧಿಹೀನತೆಯ ಲಕ್ಷಣ ಆಗಿದೆ, ಎಷ್ಟು ಕಲ್ಲು ಬುದ್ಧಿ ಆಗಿಬಿಟ್ಟಿದ್ದಾರೆ. मनुष्यों को बड़ा डर रहता, कहाँ गुरु बददुआ न दे. बाप है सुखदाता. बददुआ अथवा अकृपा बाप बच्चों के ऊपर करते ही नहीं. ಭಕ್ತರಿಗೆ ಅಥವಾ ಮನುಷ್ಯರಿಗೆ ಭಯ ಇರ್ತದೆ,
ದೇಹಧಾರಿ ಗುರುಗಳು ಶಾಪ ಕೊಡಬಾರದು ಅಥವಾ ಅವಕೃಪೆ ಮಾಡಬಾರದು ಅಂತ ಭಯ ಇರ್ತದೆ. ಆದರೆ ಶಿವಬಾಬಾ ಹೇಳ್ತಾರೆ, ನಾನು ಸುಖದಾತ ಎಂದು ಯಾರಿಗೂ ಶಾಪ ಕೊಡೋದಿಲ್ಲ, ಅಕೃಪೆ ಮಾಡೋದಿಲ್ಲ. ಶ್ರೀಮತ್ ಪರ್ ನಹಿ ಚಲ್ತೆ ಪढ़ते नहीं तो अपने ऊपर आप ही ಅಕೃಪಾ करते हैं. ಆದರೆ ಯಾವ ಮಕ್ಕಳು ಶ್ರೀಮತದಂತೆ ನಡೆಯೋದಿಲ್ಲ, ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ, ಅವರು ತಮ್ಮ ಮೇಲೆ ತಾವೇ ಅಕೃಪೆ ಮಾಡಿಕೊಡ್ತಾರೆ. बच्चे बाप कहते मुझे एक बाप को याद करो. अब रात है तो मनुष्य धक्का खाते, सत्य त्रेता में भक्ति होती नहीं. यहाँ धक्का खाते रहते हैं, तब कहा जाता सद्गुरु बिगर ಘೋರ ಅಂಧಿಯಾರ. ಬಾಬಾ ಹೇಳ್ತಾರೆ, ನಾನು ಸಿಕ್ಕಿದ್ದೀನಿ ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸತ್ಯತ್ರೇತಾಯುಗದಲ್ಲಿ ಭಕ್ತಿಯ ಅಲೆದಾಟ, ಭಕ್ತಿಯ ಅಂಧಕಾರ ಇರೋದಿಲ್ಲ. ಇಲ್ಲಿ ಅಂಧಕಾರ ಇರುವ ಕಾರಣ ಮನುಷ್ಯರು ಅಲಿತಾ ಇದ್ದಾರೆ, ಪೆಟ್ಟುಗಳನ್ನು ತಿಂತಾ ಇದ್ದಾರೆ. ಆದ್ದರಿಂದ ಹೇಳ್ತಾರೆ, ಸದ್ಗುರು ಇಲ್ಲದೇ ಇದ್ದಾಗ ಜಗತ್ತಿನಲ್ಲಿ ಘೋರ ಅಂಧಕಾರ ತುಂಬಿರ್ತದೆ ಅಂತ. सद्गुरु आकर सारे चक्र का राज समझाते. तुम देवता फिर क्षत्रिय बने, वैश्य शूद्र बने. 84 जन्म पूरे किए. 8 पुनर्जन्म सतयुग में, 12 पुनर्जन्म त्रेता में, फिर 63 जन्म द्वापर कलयुग. चक्र को फिरना है, यह बातें मनुष्य नहीं जानते. यही भारत विश्व का मालिक था और कोई खंड नहीं था. ಆ ಸದ್ಗುರು ಪರಮಾತ್ಮ ಈ ಸೃಷ್ಟಿಗೆ ಬಂದು ಜ್ಞಾನದ ಬೆಳಕನ್ನು ಕೊಡ್ತಾರೆ. ಮಕ್ಕಳಿಗೆ ಚಕ್ರದ ರಹಸ್ಯವನ್ನು ತಿಳಿಸಿಕೊಡ್ತಾರೆ. 84 ಜನ್ಮಗಳ ರಹಸ್ಯ ಹೇಳ್ತಾರೆ. ಮಕ್ಕಳೇ, ನೀವೇ ಸತ್ಯಯುಗದಲ್ಲಿ 8 ಪುನರ್ಜನ್ಮ, ತ್ರೇತಾಯುಗದಲ್ಲಿ 12 ಪುನರ್ಜನ್ಮ, ದ್ವಾಪರ ಕಲಿಯುಗದಲ್ಲಿ 63 ಜನ್ಮಗಳನ್ನು ಪಡ್ಕೋತೀರಿ. ಹೀಗೆ ಸತ್ಯಯುಗದ ಆದಿಯಿಂದ ಬರುವಂಥವರು 84 ಜನ್ಮಗಳ ಚಕ್ರದಲ್ಲಿ ಸಂಪೂರ್ಣವಾಗಿ ಪಾತ್ರ ಮಾಡ್ತಾರೆ. ಜನರಿಗೆ ಗೊತ್ತಿಲ್ಲ ಈ ಭಾರತನೇ ವಿಶ್ವದ ಮಾಲೀಕ ಆಗಿತ್ತು. ಆ ಸಮಯದಲ್ಲಿ ಬೇರೆ ಯಾವ ಖಂಡಗಳು, ದೇಶಗಳು ಇರಲಿಲ್ಲ. जब झूठ खंड शुरू होता तो फिर और खंड भी होते. अब तो देखो लड़ाई झगड़ा कितना है. यह ऑर्फन्स की दुनिया है, बाप को नहीं जानते. ಯಾವಾಗ ಈ ಪ್ರಪಂಚದಲ್ಲಿ ಸುಳ್ಳು ಶುರು ಆಗ್ತದೆ, ಆಗ ಅನೇಕ ಸುಳ್ಳು ಖಂಡಗಳು ಸ್ಥಾಪನೆಯಾಗ್ತವೆ. ಈಗ ನೋಡಿ, ದೇಶ ದೇಶಗಳ ನಡುವೆ ಎಷ್ಟೊಂದು ಯುದ್ಧಗಳು ನಡೀತಾ ಇವೆ, ಹೊಡೆದಾಟ ನಡೀತಾ ಇದೆ. ಇದು ಅನಾಥರ ಪ್ರಪಂಚ ಆಗಿದೆ. ರಡಿಯಾ ಮಾರ್ತೆ ರಹತೆ ಹೇ ಪರಮಾತ್ಮ. ಬಾಪ್ ಕಹತೆ मैं एक ही बार आता हूँ पतित दुनिया को पावन बनाने. बापू के लिए समझते थे राम राज्य स्थापन करते. उनको बहुत पैसा भी देते थे, परंतु वह पैसा कभी अपने काम में नहीं लगाते. फिर भी राम राज्य तो हुआ नहीं. यह है शिव बाबा दाता. सिर्फ समझाते हैं विनाश तो होना ही है, इससे तुम पैसे को सफल करो. ಗಾಂಧೀಜಿಯವರು ಹೇಳ್ತಿದ್ರು ರಾಮರಾಜ್ಯದ ಸ್ಥಾಪನೆ ಮಾಡ್ತೀನಿ ಅಂತ. ಅವರಿಗೆ ಭಾರತವಾಸಿಗಳು ಸಾಕಷ್ಟು ಹಣವನ್ನು ಕೊಟ್ಟರು. ಆ ಹಣವನ್ನು ಗಾಂಧೀಜಿಯವರು ತಮಗಾಗಿ ಉಪಯೋಗಿಸಲಿಲ್ಲ. ರಾಮರಾಜ್ಯದ ಸ್ಥಾಪನೆ ಮಾಡಬೇಕು ಎಂಬ
ಸದುದ್ದೇಶ ಇತ್ತು ಅವರಲ್ಲಿ. ಆದರೆ ಭಾರತದಲ್ಲಿ ರಾಮರಾಜ್ಯದ ಸ್ಥಾಪನೆ ಆಗಲಿಲ್ಲ. ರಾಮರಾಜ್ಯದ ಸ್ಥಾಪನೆ ಮಾಡುವ ಕೆಲಸ ಪರಮಾತ್ಮಂದಾಗಿದೆ. ಅವನು ಯಾರ ಹತ್ತಿರನೂ ಹಣ ಕೇಳೋದಿಲ್ಲ. ಆದರೆ ಈಗ ಈ ಜಗತ್ತು ವಿನಾಶ ಆಗೋದ್ರಿಂದ ನಿಮ್ಮ ಹಣವನ್ನು ನೀವು ಸಫಲ ಮಾಡಿಕೊಳ್ಳಿ. ಇಂಥ ಒಂದು ವಿದ್ಯಾಲಯ ಆಸ್ಪತ್ರೆಯನ್ನು ತೆರೀರಿ ಅಂತ ಬಾಬಾ ಹೇಳ್ತಾರೆ. ವಿನಾಶ ಆಗುವ ಮೊದಲು ನಿಮ್ಮ ಹಣವನ್ನು ಸಫಲ ಮಾಡಿಕೊಳ್ಳಿ. ಬೋರ್ಡ್ ಲಗಾ ದೋ, ಏಕ ಬಾಪ್ ಸೆ ಆಕರ್ ಸ್ವರ್ಗ ಕಾ ವರ್ಸಾ ले लो. बाप कहते मेरी याद से तुम पावन बनेंगे. तुम्हारी बुद्धि में यह चक्र फिरना चाहिए. ब्राह्मण ही यज्ञ के रक्षक बनते. यह रुद्र ज्ञान यज्ञ है, कृष्ण का यज्ञ नहीं है. सतयुग में यज्ञ होते नहीं, यह है ज्ञान यज्ञ. बाकी सब है भक्ति के यज्ञ. ಬಾಬಾ ಹೇಳ್ತಾರೆ, ನಾನೇ ಬಂದು ರುದ್ರ ಜ್ಞಾನ ಯಜ್ಞದ ಸ್ಥಾಪನೆ ಮಾಡ್ತೀನಿ. ಈ ಯಜ್ಞದ ರಕ್ಷಕರು ನೀವಾಗಿದ್ದೀರಿ. ಇದು ಕೃಷ್ಣ ಯಜ್ಞ ಅಲ್ಲ. ಸತ್ಯಯುಗದ ಸ್ಥಾಪನೆಗಾಗಿ ಪರಮಾತ್ಮ ಬಂದು ಸ್ಥಾಪಿಸಿದ ರುದ್ರ ಜ್ಞಾನ ಯಜ್ಞ ಆಗಿದೆ. ಸತ್ಯಯುಗದಲ್ಲಿ ಯಾವ ಯಜ್ಞಗಳು ಇರೋದಿಲ್ಲ. ಬಾಕಿ ಸಬ್ ಹೇ भक्ति के यज्ञ. अनेक प्रकार के शास्त्र यज्ञ में रखते, चौ का मुरब्बा बना देते. उसको ज्ञान यज्ञ नहीं कहेंगे. बाबा कहते, मुझ रुद्र का ज्ञान यज्ञ रचा हुआ है. जो मेरी मत पर चलेंगे उनको बड़ा इनाम मिलेगा, विश्व की बादशाही. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಯಜ್ಞಗಳಿವೆ. ಕೆಲವು ಯಜ್ಞಗಳಲ್ಲಿ ಶಾಸ್ತ್ರ ಪುರಾಣಗಳನ್ನು ಇಟ್ಟಿರ್ತಾರೆ. ಇನ್ನು ಕೆಲವು ಯಜ್ಞಗಳಲ್ಲಿ ವಸ್ತುಗಳನ್ನು ಆಹುತಿ ಕೊಡ್ತಾರೆ. ಇನ್ನೂ ಕೆಲವು ಯಜ್ಞಗಳಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಹೀಗೆ ಎಲ್ಲವೂ ಸೇರಿಸಿ ಒಂದು ಚೌಚೌ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಜ್ಞಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ರಚಿಸಿದ ಯಜ್ಞದಲ್ಲಿ ಯಾರು ನನ್ನ ಮತದಂತೆ ನಡೀತಾರೆ, ಯಜ್ಞದ ರಕ್ಷಣೆ ಮಾಡ್ತಾರೆ, ಅವರಿಗೆ ನನ್ನಿಂದ ಬಹಳ ದೊಡ್ಡ ಬಹುಮಾನ ಸಿಗ್ತದೆ. ಆ ಬಹುಮಾನ ಅಂದರೆ ಮುಕ್ತಿ, ಜೀವನ್ ಮುಕ್ತಿಯ ಉಡುಗೊರೆ. बच्चों को मुक्ति जीवन मुक्ति की सौगात देता हूँ. बाप कहते मनुष्यों की तो 84 लाख योनियाँ रखी और मुझे तो कण कण में डाल दिया. फिर भी मैं परोपकारी सेवाधारी हूँ. तुम रावण की मत पर मुझे गाली देते आए हो. यह भी ड्रामा बना हुआ है. ಬಾಬಾ ಹೇಳ್ತಾರೆ, ನನಗೆ ನೋಡಿದರೆ ಕಣಕಣದಲ್ಲಿ ಹಾಕಿಬಿಟ್ಟೆ. ನಿಮ್ಮ ಬಗ್ಗೆ 84 ಲಕ್ಷ ಯೋನಿಗಳಲ್ಲಿ ಜೀವರಾಶಿಗಳಲ್ಲಿ ಮನುಷ್ಯನ ಆತ್ಮ ಬರ್ತದೆ ಅಂತ ಹೇಳಿದರು. ನನಗೆ ಕಣಕಣದಲ್ಲಿ ಹಾಕಿಬಿಟ್ರು. ಅಂತಹ ಅಪಕಾರಿಗಳ ಮೇಲೆ ನಾನು ಬಂದು ಉಪಕಾರ ಮಾಡ್ತೀನಿ, ಸೇವೆ ಮಾಡ್ತೀನಿ. ನೀವು ರಾವಣನ ಮತದಂತೆ ನಡೆದು ನನಗೆ ಸಾಕಷ್ಟು ಬೈದಿದ್ದೀರಿ. ಅದು ಸಹ ನಾಟಕದಲ್ಲಿ ಅದೇ ಥರ ಇತ್ತು. अब बच्चों को कदम कदम श्रीमत पर चलना है. बाप अच्छी मत देंगे, माया बुरी मत देगी. इसलिए खबरदार रहना. ಈಗ ನೀವು ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು. ಮಾಯೆ ಕೆಟ್ಟ ಮತ ಕೊಡ್ತದೆ, ಬಾಬಾ ಒಳ್ಳೆ ಮತ ಕೊಡ್ತಾರೆ. ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೇರಾ ಬನ್ಕರ್ ಕೋಯಿ ವಿಕರ್ಮ ಕಿಯಾ ತೋ 100 ಗುಣ ದಂಡ ಪಡ್ ಜಾಯೇಗಾ.
योग बल से फिर शरीर भी पवित्र मिलेगा। सन्यासी लोग तो कह देते आत्मा निर्लेप है, बाकी शरीर पतित है, इसलिए ಗಂಗಾ ಸ್ನಾನ करते। ಬಾಬಾ ಹೇಳ್ತಾರೆ, ನನ್ನ ಮಗುವಾಗಿ ಏನಾದರೂ ಪಾಪ ಮಾಡಿದರೆ 100ರಷ್ಟು ಶಿಕ್ಷೆಗೆ ಗುರಿಯಾಗ್ತೀರಿ. ಬದಲಾಗಿ ನನ್ನನ್ನು ನೆನಪು ಮಾಡಿದರೆ ಭವಿಷ್ಯದಲ್ಲಿ ನಿಮಗೆ ಪವಿತ್ರ ದೇಹ ಸಿಗುವುದು. ಸನ್ಯಾಸಿಗಳು ಹೇಳಿದರು, ಆತ್ಮ ನಿರ್ಲೇಪ ಅಂತ. ದೇಹ ಮಾತ್ರ ಪತಿತ ಆಗಿದೆ, ಆ ಕಾರಣದಿಂದ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಅರೆ ಆತ್ಮ ಸಚ್ಚಾ ಸೋನಾ ನಹೀ ಹೋಗಿ ತೋ ಜೇವರ್ ಸಚ್ಚೆ ಸೋನೆ ಕಾ ಕೈಸೆ ಬನೇಗಾ. ಒಳಗಿರುವ ಆತ್ಮನೇ ಚೊಕ್ಕ ಚಿನ್ನ ಆಗಿ ಉಳಿದಿಲ್ಲ ಅಂದರೆ ದೇಹವೆಂಬ ಒಡವೆ ಅದು ಹೇಗೆ ಚೊಕ್ಕ ಚಿನ್ನ ಆಗಿ ಉಳಿತದೆ? ಆತ್ಮ ತಮೋಪ್ರಧಾನ ಆಗಿರುವ ಕಾರಣ, ಪತಿತ ಆಗಿರುವ ಕಾರಣ ದೇಹನೂ ಪತಿತ ಆಗಿದೆ. ಇಸ್ ಸಮಯ 5 ತತ್ವ ಭಿ ತಮೋಪ್ರಧಾನ. ಈ ಸಮಯದಲ್ಲಿ 5 ತತ್ವಗಳು ತಮೋಪ್ರಧಾನ ಆಗಿವೆ. ಯಹ ತುಮ್ಹಾರಿ ರೂಹಾನಿ ಗವರ್ಮೆಂಟ್ बड़े ते बड़ी, परंतु देखो तुमको सर्विस करने के लिए 3 पैर पृथ्वी के भी नहीं मिलते, फिर तुमको विश्व का मालिक बनाता हूँ, विश्व की बादशाही ऐसे देता हूँ जो वहाँ कोई खिटपिट नहीं कर सकते। आसमान, सागर आदि सब के तुम मालिक बन जाते, कोई भी ಹದ್ ನಹಿ ರಾತಿ. ಇದು ನೋಡಿದರೆ ಪರಮಾತ್ಮನ ಸರ್ಕಾರ ಎಂತಹ ದೊಡ್ಡ ಸರ್ಕಾರ. ಆದರೆ ಈ ಸರ್ಕಾರದ ಸೇವೆಗಾಗಿ ಮನುಷ್ಯರು 3 ಹೆಜ್ಜೆ ಜಾಗನೂ ಕೊಡ್ತಾ ಇಲ್ಲ. ಆದರೆ ಮುಂದೆ ಬಾಬಾ ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಅಲ್ಲಿ ಯಾರಿಂದನೂ ನಿಮಗೆ ಕಿರಿಕಿರಿ ಇರೋದಿಲ್ಲ. ನೀವು 5 ತತ್ವಗಳ ಮೇಲೆ ಅಧಿಕಾರಿ ಆಗ್ತೀರಿ, ಮಾಲೀಕ ಆಗ್ತೀರಿ. ಯಾವುದೇ ರೀತಿಯ ಸೀಮೆಗಳು, ನಂದು ನಿಂದು ಎಂಬ ಭಾವನೆಗಳು ಅಲ್ಲಿ ಇರೋದಿಲ್ಲ. ಅಭಿ ಬಿಲ್ಕುಲ್ ಕಂಗಾಲ್ ಬನ್ ಪಡೆ. ತುಮ್ ಫಿರ್ ಸೆ ವಿಶ್ವ ಕೆ ಮಾಲಿಕ್ ಬನ್ ರಹೆ ಹೋ ಶ್ರೀಮತ್ ಪರ್. ಶ್ರೀಮತ್ ಪರ್ ನ ಚಲ ತೋ ಯಹ ಮರ. ಈಗ ಪುನಃ ನೀವು ವಿಶ್ವದ ಮಾಲೀಕ ಆಗ್ತಾ ಇದ್ದೀರಿ. ಆದ್ದರಿಂದ ಶ್ರೀಮತದಂತೆ ನಡಿಬೇಕು. ಶ್ರೀಮತದಂತೆ ನಡೆದಿಲ್ಲ ಅಂದರೆ ನೀವು ಜ್ಞಾನದಿಂದ ಸಾಯ್ತೀರಿ. ಮಾಯಾ ಕೆ ಭೂತ ರಾಮ್ ನಾಮ್ ಸತ್ಯ ಹೇ ಕರ್ಕೆ ಘರ್ ಲೇ ಜಾಯೆಂಗೆ, ಸಜಾ ಬಡಿ ಕಡಿ ಖಾಯೆಂಗೆ. ಯಾವಾಗ ತಂದೆಯ ಮಕ್ಕಳಾದಂಥವರು ಜ್ಞಾನದಿಂದ ಸತ್ತು ಹೋಗ್ತಾರೆ, ಅಂಥವರನ್ನು ಮಾಯೆಯ ಭೂತಗಳು ಬಂದು ಎತ್ಕೊಂಡು ಹೋಗ್ತಾರೆ. ರಾಮ್ ನಾಮ್ ಸತ್ಯ ಹೇ ಅಂತ ಹೇಳ್ತಾ ಧರ್ಮರಾಜಪುರಿಗೆ ಕರ್ಕೊಂಡು ಹೋಗ್ತವೆ. ಬಹಳ ದೊಡ್ಡ ಶಿಕ್ಷೆ ಅವರಲ್ಲಿ ಪಡಿಬೇಕಾಗ್ತದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋं ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. यज्ञ की प्यार से सेवा कर, कदम कदम पर श्रीमत पर चलते, बाप से मन इच्छित फल अर्थात विश्व की बादशाही लेनी. ಯಜ್ಞದ ಸೇವೆಯನ್ನು ಪ್ರೀತಿಯಿಂದ ಮಾಡ್ತಾ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೀತಾ, ತಂದೆಯಿಂದ ಮನ ಇಚ್ಛಿತ ಫಲವನ್ನು ಅಂದರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು. 2.
विनाश तो होना ही है, इसलिए अपना सब कुछ सफल कर लेना है। पैसा है तो सेंटर खोल अनेकों के कल्याण के निमित्त बनना है। ವಿನಾಶ ಅಂತೂ ಆಗಲೇಬೇಕು, ಹಾಗೇ ಆಗ್ತದೆ. ಆದ್ದರಿಂದ ನಿಮ್ಮ ಹತ್ತಿರ ಇರುವ ಹಣವನ್ನು ಸಫಲ ಮಾಡಿಕೊಳ್ಳಿರಿ. ಹಣ ಇದ್ದವರು ಸೇವಾ ಕೇಂದ್ರಗಳನ್ನು ತೆರೆದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತ ಆಗಬೇಕು. वरदान: मनसा द्वारा तीव्र गति की सेवा करने वाले बाप समान मर्सीफुल भव. ಮನಸ್ಸಿನ ಮೂಲಕ ತೀವ್ರಗತಿಯ ಸೇವೆ ಮಾಡುವಂತಹ ತಂದೆಯ ಸಮಾನ ದಯಾಹೃದಯಿ ಆಗಿರಿ. संगम पर बाप द्वारा जो वरदानों का खजाना मिला है, उसे जितना बढ़ाना चाहो उतना दूसरों को देते जाओ. जैसे बाप मर्सीफुल है, ऐसे बाप समान मर्सीफुल बनो. सिर्फ वाणी से नहीं, लेकिन अपनी मनसा वृत्ति से वायुमंडल द्वारा भी आत्माओं को अपनी मिली हुई शक्तियाँ दो. अब थोड़े समय में सारे विश्व की सेवा संपन्न करनी है, तो तीव्र गति से सेवा करो. जितना स्वयं को सेवा में बिजी करेंगे, उतना सहज माया जीत भी बन जाएंगे. ಸಂಗಮ ಯುಗದಲ್ಲಿ ತಂದೆಯಿಂದ ವರದಾನಗಳ ಖಜಾನೆ ಏನು ಸಿಕ್ಕಿದೆ, ಅದನ್ನು ಬೆಳೆಸ್ಕೋಬೇಕಾದ್ರೆ ಆ ಖಜಾನೆಯನ್ನು ಜನರಿಗೆ ಹಂಚ್ತಾ ಹೋಗ್ರಿ. ತಂದೆಯ ಸಮಾನ ದಯಾಹೃದಯಿಯಾಗ್ರಿ. ಕೇವಲ ವಾಣಿಯ ಮೂಲಕ ಮಾತ್ರ ಅಲ್ಲ, ಮನಸ್ಸಾ ವೃತ್ತಿಯಿಂದ ವಾತಾವರಣ ನಿರ್ಮಿಸುವುದರ ಮೂಲಕ ಅನೇಕ ಆತ್ಮರ ಸೇವೆ ಮಾಡಿರಿ. ತಮಗೆ ಸಿಕ್ಕಿರುವಂಥ ಶಕ್ತಿಗಳನ್ನು ಅನ್ಯ ಆತ್ಮರಿಗೂ ಸಹ ಕೊಡ್ತಾ ಹೋಗಿ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ವಿಶ್ವದ ಸೇವೆ ಮಾಡಬೇಕಾಗಿದೆ. ಆದ್ದರಿಂದ ತೀವ್ರ ವೇಗದಿಂದ ಸೇವೆ ಮಾಡಿರಿ. ಎಷ್ಟೆಷ್ಟು ನೀವು ನಿಮ್ಮನ್ನು ಸೇವೆಯಲ್ಲಿ ಬ್ಯುಸಿ ಮಾಡಿಕೊಳ್ತೀರಿ, ಅಷ್ಟೇ ಸಹಜವಾಗಿ ಮಾಯಾಜೀತ ಆಗಿಬಿಡ್ತೀರಿ. अच्छा स्लोगन: अपने संतुष्ट और खुशनुमा जीवन से हर कदम में सेवा करने वाले ही सच्चे सेवाधारी है. ತಮ್ಮ ಸಂತುಷ್ಟ ಮತ್ತು ಖುಷಿಯ ಜೀವನದಿಂದ ಹೆಜ್ಜೆ ಹೆಜ್ಜೆಗೂ ಸೇವೆ ಮಾಡುವಂಥವರೇ ಸತ್ಯ ಸೇವಾಧಾರಿ ಆಗಿರುತ್ತಾರೆ. अच्छा, ಓಂ ಶಾಂತಿ, ಓಂ ಶಾಂತಿ.